ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನಿಮಗೆ 3 ಮುದ್ರೆಗಳನ್ನು ಹೇಳ್ಕೊಡ್ತೀನಿ. ಯಾವ್ದ್ಯಾವುದು ಅಂತ ಅಂದರೆ ಪದ್ಮ ಮುದ್ರ, ಹಂಸ ಮುದ್ರ ಹಾಗೂ ಮತ್ಸ್ಯ ಮುದ್ರ. ಈ ಮುದ್ರೆಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೆಯದಾಗಿ ಮತ್ಸ್ಯ ಮುದ್ರ ಅಂದರೆ ಫಿಶ್ ಪೋಸ್ ಅಂತ ಕೂಡ ಅಂತೀವಿ ನಾವು. ಇದನ್ನು ಹೇಗೆ ಮಾಡೋದು ಅಂದರೆ ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಳಿ, ನಿಮ್ಮ ಬೆನ್ನನ್ನು ನೇರವಾಗಿಟ್ಟುಕೊಳ್ಳಿ, ನಿಮ್ಮ 2 ಅಂಗೈಗಳನ್ನು ಮುಂದೆ ತೆಗೆದುಕೊಂಡು ಬಂದು ನಿಮ್ಮ ಎಡಗೈಯ ಮೇಲೆ ಬಲಗೈಯನ್ನು ಈ ಥರ ಇಡಿ. ಇದು ಫಿಶ್ ಪೋಸ್ ಥರ ಬರುತ್ತೆ. ಇದಕ್ಕೆ ನಾವು ಮತ್ಸ್ಯ ಮುದ್ರ ಅಂತ ಅಂತೀವಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇನ್ನೊಂದು ಸಲ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇದನ್ನು 10 to 20 ಟೈಮ್ಸ್ ರಿಪೀಟ್ ಮಾಡಿ. ಆಮೇಲೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡಿ. ನಿಮ್ಮ ಕೈಗಳನ್ನು ರಿಲೀಸ್ ಮಾಡಿ, ನಿಮ್ಮ ಕಾಲುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಈ ಮುದ್ರೆ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಅಂದರೆ, ನಿಮ್ಮ ಬಾಡಿಲಿರೋ ವಾಟರ್ ಕಂಟೆಂಟ್ ಎನರ್ಜಿ ಜೊತೆ ಕನೆಕ್ಷನ್ ಆಗುತ್ತೆ. ಸೊ ನಿಮ್ಮ ವಾಟರ್ ಕಂಟೆಂಟನ್ನು ಎನರ್ಜಿ ಜೊತೆ ಕನೆಕ್ಟ್ ಮಾಡೋದಕ್ಕೆ ನೀವು ಮತ್ಸ್ಯ ಮುದ್ರವನ್ನು ಟ್ರೈ ಮಾಡ್ಬೋದು. ಮುಂದಿನ ಮುದ್ರ ಪದ್ಮಕೋಶ ಮುದ್ರ. ಪದ್ಮಕೋಶ ಮುದ್ರ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲು ನೀವು ಸುಖಾಸನದಲ್ಲಿ ಕುಳಿತು ನಿಮ್ಮ ಬೆನ್ನನ್ನು ನೇರವಾಗಿಟ್ಟುಕೊಳ್ಳಿ. ನಿಮ್ಮ 2 ಕೈಗಳನ್ನು ಮುಂದೆ ತೆಗೆದುಕೊಂಡು ಬಂದು ಈ ಥರ ಅಂದರೆ ಹೂವಿನ ಥರ ಮುಂದೆ ತೆಗೆದುಕೊಂಡು ಬನ್ನಿ. ಇವನ್ನು ನಿಮ್ಮ 2 ಮೊಣಕಾಲಿನ ಮೇಲೆ ಇಟ್ಟುಕೊಳ್ಳಿ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚುತ್ತಾ ಉಸಿರನ್ನು ಒಳಗೆ ಎಳೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಮತ್ತೆ ನಿಧಾನವಾಗಿ ಉಸಿರನ್ನು ಒಳಗೆ ಎಳೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಹೀಗೆ 10 to 20 ಟೈಮ್ಸ್ ರಿಪೀಟ್ ಮಾಡಿ. ನಿಧಾನವಾಗಿ ಕಣ್ಣನ್ನು ಬಿಡಿ ಹಾಗೂ ನಿಮ್ಮ ಕೈಗಳನ್ನು ರಿಲೀಸ್ ಮಾಡಿ, ಕಾಲುಗಳನ್ನು ಕೂಡ ರಿಲೀಸ್ ಮಾಡಿ. ಪದ್ಮಕೋಶ ಮುದ್ರೆಯಿಂದ ಏನು ಬೆನಿಫಿಟ್ಸ್ ಇದೆ ಏನು ಅಂತಂದರೆ, ಇದು ಲೋಟಸ್, ಪದ್ಮ ಅಂದರೆ ಲೋಟಸ್, ಇಟ್ಸ್ ಸಿಂಬಲ್ ಆಫ್ ಲವ್ ಅಂತ ಕೂಡ ಅಂತೀವಿ, ಲಕ್ಷ್ಮಿ ಅಂತ ಕೂಡ ಅಂತೀವಿ. ಸೊ ನೀವು ಲಕ್ಷ್ಮಿನ ಅಟ್ರ್ಯಾಕ್ಟ್ ಮಾಡಬೇಕು ಅಥವಾ ವೆಲ್ತನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಈ ಮುದ್ರನ ಟ್ರೈ ಮಾಡಿ. ಮುಂದಿನ ಮುದ್ರ ಯಾವುದು ಅಂದರೆ ಹಂಸ ಮುದ್ರ ಅಂದರೆ ಸ್ವ್ಯಾನ್ ಅಂತ ಕೂಡ ಅಂತೀವಿ ನಾವು ಇಂಗ್ಲೀಷಲ್ಲಿ. ಸೊ ಹೇಗೆ ಮಾಡೋದು? ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಳಿ, ಕಂಫರ್ಟಬಲ್ ಆಗಿ ನಿಮ್ಮ ಬೆನ್ನನ್ನು ನೇರವಾಗಿಟ್ಟುಕೊಳ್ಳಿ ಹಾಗೂ ನಿಮ್ಮ 2 ಕೈಗಳನ್ನು ಮುಂದೆ ತೆಗೆದುಕೊಂಡು ಬಂದು ನಿಮ್ಮ ಹೆಬ್ಬೆರಳು ಹಾಗೂ ತೋರು ಬೆರಳನ್ನು ಜೊತೆ ಮಾಡಿ ಜಾಯಿನ್ ಮಾಡಿ. ಈ 3 ಬೆರಳುಗಳು ಓಪನ್ ಇರಬೇಕು. ಇದಕ್ಕೆ ನಾವು ಹಂಸ, ಬೀಕ್ ಆಫ್ ಅ ಸ್ವ್ಯಾನ್ ಅಂತ ಕೂಡ ಅಂತೀವಿ. ಹಂಸ ಮುದ್ರ. ಈಗ ನಿಮ್ಮ 2 ಮೊಣಕಾಲಿನ ಮೇಲೆ ಇಟ್ಟುಕೊಳ್ಳಿ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ಒಳಗೆ ಎಳೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇದನ್ನು 10 to 20 ಟೈಮ್ಸ್ ರಿಪೀಟ್ ಮಾಡಿ. ನಿಧಾನವಾಗಿ ಕಣ್ಣನ್ನು ಬಿಡಿ ಹಾಗೂ ಕೈಗಳನ್ನು ರಿಲೀಸ್ ಮಾಡಿ, ಕಾಲುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಈ ಮುದ್ರ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಅಂದರೆ, ಬೇಸಿಕಲಿ ಇದು ನಿಮಗೆ ಚಿನ್ನ ಮುದ್ರ ಥರನೇ ಅನಿಸುತ್ತೆ. ಇದರಿಂದ ನಿಮ್ಮ ಕಾನ್ಸಂಟ್ರೇಷನ್ ತುಂಬಾ ಇಂಪ್ರೂವ್ ಆಗುತ್ತೆ. ಆಮೇಲೆ ನಿಮ್ಮ ಮೆಮರಿ ಪವರ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ಈ ಮುದ್ರೆಗಳನ್ನು ನೀವು ಟ್ರೈ ಮಾಡಿಬಿಟ್ಟು ನಿಮಗೆ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.